ಬಸವ ಮಹಾಮನೆ ಟ್ರಸ್ಟ್ ಅಡಿಯಲ್ಲಿ ನಡೆಯುವಂಥ ಸರ್ವ ಸಮಾನತೆಯ ಸಮಾವೇಶ ಮತ್ತು ಅನುಭವ ಮಂಟಪ ಸಂಸತ್ತು ಎರಡು ಕಾರ್ಯಕ್ರಮ ನಡೀತಾ ಇದಾವೆ. ಒಂದು 21, 22, 23 ಅನುಭವ ಮಂಟಪ 7ನೇ ಸಂಸತ್ತು ನಡೀತದೆ. ಮೊದಲ 6 ಮಾಡಿದ್ದೇವೆ, ನಿಮ್ಗೆ ಗೊತ್ತದ. 7ನೇ ಸಂಸತ್ತು. ಈ ಸಂಸತ್ತಿನಲ್ಲಿ ಇಲ್ಲಿ ಬಸವಾದಿ ಶರಣ ತತ್ವ ಇವತ್ತು ಹೆಸರಿಗೆ ಬಸವ ತತ್ವ ಅಂತ ಹೇಳ್ತಕ್ಕಂಥದ್ದು ಇದ್ದರೂ ಕೂಡ ಚಲಾವಣೆಯಲ್ಲಿ ಬಸವ ತತ್ವ ವಿರೋಧವಾದಂಥ ವಿಚಾರಗಳು ನಡೀತಾ ಇದಾವೆ. ವಾಸ್ತವ ಬಸವ ತತ್ವ ಏನು? ಇದು ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇದ್ದದ್ದು 12ನೇ ಶತಮಾನ. ಇಲ್ಲಿ ಜಾತಿ, ಮತ, ಧರ್ಮ, ಭಾಷಾ ಭೇದ ಇಲ್ಲ, ಸರ್ವ ಸಮಾನತೆ ಇತ್ತು. ಅದು ಪಾರ್ಲಿಮೆಂಟ್, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಅನುಭವ ಮಂಟಪ ಕರೀತಾರೆ. ಆ ದಿಶೆಯಲ್ಲಿ ಇದು ಹೆಂಗೆ ಪಾರ್ಲಿಮೆಂಟ್ 12ನೇ ಶತಮಾನದಲ್ಲಿ ನಡೆದಿತ್ತು. ದೇಶದ ಮೂಲೆ ಮೂಲೆಯಿಂದ ಬಂದಿದ್ರು ಇಲ್ಲಿಗೆ. ಕಾಶ್ಮೀರದ ಅರಸ ಬಂದ ಮಹಾದೇವ ಭೂಪಾಲ, ಒರಿಸ್ಸಾದಿಂದ ಬಂದರು ಸುಜ್ಞಾನ ದೇವ, ಚೆನ್ನೈದಿಂದ ಬಂದು ಮಾದಾರ ಚೆನ್ನಯ್ಯ, ಹೀಗೆ ವಿವಿಧ ಭಾಗದಿಂದ ಬಂದು ಇಲ್ಲಿ ಭಾಗಿಯಾಗಿ ಅನುಭವ ಮಂಟಪ ಕಟ್ಟಿ ಬಸವಣ್ಣವ್ರು, ಮಹಾಗುರು ಬಸವಣ್ಣ ನೇತೃತ್ವದ ಕಟ್ಟಿ ಅಲ್ಲಂಪುರದ ಅಧ್ಯಕ್ಷತೆಯೊಳಗೆ ಸೆಷನ್ ನಡೀತಿತ್ತು. ಹೆಂಗೆ ನಡೀತಿತ್ತು ಅಂದರೆ ಜನರದ್ದು ಸಮಾನತೆಯ ಬದುಕಿಗೆ, ಶಾಂತಿಯ ಬದುಕು, ಸಂತೃಪ್ತಿಯ ಬದುಕು, ಯೋಗ ಧ್ಯಾನ ಎಲ್ಲದರ ಬಗ್ಗೆ, ಮತ್ತು ಎಲ್ಲರೂ ಕೂಡಿ ಬದುಕೋದು ಹೇಗೆ, ದುಡಿದು ಕಾಯಕ ಜೀವಿಗಳಾಗಿ ಸಂಪಾದನೆ ಮಾಡಿ ನೀಡಿ ದಾಸೋಹ ಮಾಡೋದು ಹೇಗೆ ಅನ್ನುವಂಥ ಕುರಿತು ಚಿಂತನೆ ನಡೀತಿತ್ತು. ಅದು ದಯಾ ಮೂಲ ಇತ್ತು. ಅದ್ರ ಬಗ್ಗೆ ಹೇಗೆ ನಾವು ಇವತ್ತು ತಪ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಭವ ಮಂಟಪ ಸಂಸತ್ತು ಅಂತ ಇದೆ. ಈ ಸಂಸತ್ತು 21, 22, 23ನೇ ದಿನ ಬೆಳಗ್ಗೆ ಇದು ಸಮಾರೋಪ ಮಾಡ್ತೀವಿ. ಯಾವುದು? ಅನುಭವ ಮಂಟಪ ಸಂಸತ್ತು. ಆಮೇಲೆ 23ನೇ ತಾರೀಕು 11 ಗಂಟೆಗೆ ಸಮಾನತಾ ಸಮಾವೇಶ. ಇದು ವ್ಯಾಪಕವಾಗಿ ಜನರಲ್, ಅದು ಎಲ್ಲ ಸಮುದಾಯದ ಜನ ಕೂಡಿ ಬದುಕಬೇಕನ್ನೋದು ನಮ್ಮ ಮೂಲ ಉದ್ದೇಶ ಅದ. ಇವತ್ತು ಜಾತಿ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ, ಭಾಷೆ ಹೆಸರ ಮೇಲೆ ಭಾಳಷ್ಟು ಅಸಮಾನತೆ ಮತ್ತು ಅನ್ಯಾಯ, ದಬ್ಬಾಳಿಕೆ, ಒಬ್ಬರಿಗೊಬ್ಬರು ವೈಷಮ್ಯಗಳು, ವೈರತ್ವಗಳು ಅಥವಾ ಪ್ರತ್ಯೇಕತಾ ಭಾವ ಬೆಳೀತಾ ಇದೆ. ಇದು ಹೋಗಬೇಕು. ಭಾರತೀಯರೆಲ್ಲರೂ ನಾವು ಕೂಡಿ ಬದುಕಬೇಕು. ಬಸವಾದಿ ಶರಣ ಕನಸು ಅದೇ ಇತ್ತು. ಭಾರತ ಸಂವಿಧಾನ ಅದನ್ನೇ ಹೇಳ್ತದೆ, ನಾವೆಲ್ಲ ಕೂಡಿ ಬದುಕಬೇಕು ಮತ್ತು ಎಲ್ಲರಿಗೂ ಸಮಾನ ಹಕ್ಕಿದೆ ಬದುಕೋದು. ಬದುಕಲಿಕ್ಕಾಗಲಿ, ಸಂಪಾದನೆ ಮಾಡಲಿಕ್ಕಾಗಲಿ, ಜ್ಞಾನ ಸಂಪಾದನೆ ಇರ್ಬೋದು, ಅದು ಭೂಮಿ ಸಂಪಾದನೆ ಇರ್ಬೋದು, ಅಧಿಕಾರ ಸಂಪಾದನೆ ಇರ್ಬೋದು, ಇನ್ಯಾವುದೇ ಇರ್ಬೋದು, ಎಲ್ಲ ಮಾನವರಿಗೆ ಸಮಾನವಾದ ಹಕ್ಕಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಭೇದ ಇಲ್ಲ, ದಲಿತ ಸವರ್ಣೀಯ ಭೇದ ಇಲ್ಲ, ಮತ್ತು ಆ ಭಾಗ ಆ ಜನ ಈ ಜನ ಅಂತ ಇಲ್ಲ. ಇವ್ಯಾವು ಇಲ್ದಂಗೆ ಎಲ್ಲರೂ ಸಮಾನವಾಗಿ ಬದುಕಬೇಕಂತ ಬಸವಾದಿ ಶರಣರು ಹೇಳ್ಯಾರೆ. ಭಾರತ ದೇಶದ ಸಂವಿಧಾನ, ಬಾಬಾ ಸಾಹೇಬರ ನೇತೃತ್ವದಲ್ಲಿ ಕೊಟ್ಟಂಥ ಸಂವಿಧಾನ ಕೂಡ ಸರ್ವ ಸಮಾನತೆ ಹೇಳ್ತದೆ, ಎಲ್ಲರಿಗೂ ಸಮಾನ ಹಕ್ಕು ಹೇಳ್ತದೆ. ಅದು ಹೇಗೆ ಈಗ ತಪ್ತಾ ಇದೆ? ನಮ್ಮ ಆಡಳಿತ ವ್ಯವಸ್ಥೆ ಹೆಂಗೆ ತಪ್ತಾ ಇದೆ, ನಾವು ಜನರು ಕೂಡ ನಾವು ಹೆಂಗೆ ತಪ್ತಾ ಇದ್ದೀವಿ, ಜನರಲ್ಲಿ ಹೆಂಗೆ ಜಾತಿ ಆಧಾರಿತ, ಧರ್ಮ ಆಧಾರಿತ ಪ್ರತ್ಯೇಕ ಭಾವ ಗಟ್ಟಿಗೊಳ್ತಾ ಇದೆಯಲ್ಲ, ಇದು ಹೋಗಬೇಕನ್ನುವಂಥದ್ದು ನಮ್ಮದೊಂದು ಆಶಯ ಅದ. ಅದರ ಕುರಿತು ಈ ಚಿಂತನಾ ಸಭೆ ನಡೀತದೆ. ಇದು ಸಮಾನತಾ ಸಮಾವೇಶ ಅದಕ್ಕಾಗಿದೆ. ಇಲ್ಲಿ ಕೇವಲ ಸಮಾನವಾಗಿ ಬದುಕಬೇಕು, ಒಬ್ಬರ ಮೇಲೆ ಹಕ್ಕು ಚಲಾಯಿಸಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಇದೆ ರೀ. ಅದಕ್ಕೆ ಈ ಸಮಾವೇಶ ಇಟ್ಟಿದ್ದೀವಿ. ಈ ಸಮಾವೇಶಕ್ಕೆ ಎಲ್ಲ ಪ್ರತಿಯೊಂದು ಧರ್ಮದ ಗುರುಗಳು ಕೂಡ ಇದರ ಬರ್ತದೆ. ಕಾಡದ ತಾವು ನೋಡ್ಕೊಡ್ರಿ, ಇದು ಒಂದು. ಆಮೇಲೆ ಇದಕ್ಕೆ ಮುಖ್ಯವಾಗಿ ನಮ್ಮ PW ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಇವರಿಗೆ ಯಾಕೆ ಕರೆದೀವಿ ಅಂದರೆ, ಮಾನವ ಬಂಧುತ್ವ ಅಂತ ಒಂದು ಸಂಘಟನೆ ಕಟ್ಟ್ಯಾರವರು. ಮಾನವ ಬಂಧುತ್ವ ವೇದಿಕೆ ಅಂಥೇಳಿ ಕಟ್ಟಿ ಕರ್ನಾಟಕದಲ್ಲಿ ನಾವು ಮಾನವ ಬಂಧುತ್ವದಿಂದ ಇರಬೇಕು ಅನ್ನೋಂಥದ್ದು ಕರೆದಿದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಆಮೇಲೆ ಮಹಾದೇವಪ್ಪ ಅವರು, ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಮಂತ್ರಿಗಳು. ಸಮಾಜ ಕಲ್ಯಾಣ ಮಂತ್ರಿ ಅಂದರೆ ಶೋಷಿತರಿಗೆ, ಬಡವರಿಗೆ, ದುಡಿಯೋರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಖಾತೆ ಅವರಲ್ಲಿ ಇದೆ. ಅದಕ್ಕೆ ಅವ್ರಿಗೆ ಆ ದೃಷ್ಟಿಯಿಂದ ಅವ್ರಿಗೆ ಕರಿತೀವಿ. ಮೂರನೇದು ಅಂದರೆ ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು. ಯಾಕಂದರೆ ಪಂಚಾಯತ್, ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ಪಂಚಾಯತ್ ಆಡಳಿತ ಭಾಳ ಮುಖ್ಯ ಅದ. ಅವ್ರ ದೃಷ್ಟಿಕೋನದಲ್ಲಿ ಏನದ, ಮತ್ತು ಅವ್ರಿಗೆ ನಮ್ಮ ಕಡೆಯಿಂದ ಏನಾರು ಒಂದಿಷ್ಟು ನಾನು ಎಲ್ಲಿ ತಪ್ತಾ ಇದೆ, ಹಳ್ಳಿಗಾಡು ಡೆವಲಪ್ ಆಗ್ತಾಯಿಲ್ಲ, ದುಡ್ಡು ಖರ್ಚಾಗ್ತದೆ, ಡೆವಲಪ್ ಆಗ್ತಾಯಿಲ್ಲ, ಪಂಚಾಯತ್ ರಾಜ್ಯದ ರೀತಿಯಿಂದ ಹೆಂಗೆ ಸಮಾನತೆ ತರಲಿಕ್ಕೆ ಅವ್ರು ಹೆಂಗೆ ಪೂರಕ ಆಗಿರ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆಜಿ ಅವರು ಬರ್ತಾರೆ. ನಮ್ಮ KKRDB ಅಧ್ಯಕ್ಷರು ನಮ್ಮ ಅಜಯ್ ಸಿಂಗ್ ಜಿ ಅವರು ಕೂಡ ಇದಕ್ಕೆ ಭಾಗಿಯಾಗ್ತಾರೆ. ನಮ್ಮ ಜಿಲ್ಲೆಯ ಬಹುತೇಕ ನಮ್ಮ ಇವರು ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಹೌದು, ಮತ್ತು ಅರಣ್ಯ ಮತ್ತು ಪರಿಸರ ಸಚಿವರು ಹೌದು, ಅವರು ಕೂಡ ಇದಕ್ಕೆ ಬರ್ತಾರೆ. ನಮ್ಮ ಪೌರಾಡಳಿತ ಸಚಿವರು ಸನ್ಮಾನ್ಯ ನಮ್ಮ ರಹೀಮ್ ಖಾನ್ ಜಿ ಅವರು ಕೂಡ ಬರ್ತಾರೆ. 5 ಜನ ಮಿನಿಸ್ಟರ್ಸು, ಒಬ್ಬರು KKRDB ಅಧ್ಯಕ್ಷರು,
ಈ ವೇದಿಕೆಯಲ್ಲಿ ಬರ್ತಾರೆ. ಮತ್ತು ಜಿಲ್ಲೆಯ ಹುಮನಾಬಾದ್ ಶಾಸಕರು ಇದಕ್ಕೆ ಅಧ್ಯಕ್ಷರು ಅಂತಂದರೆ ಸ್ವಾಗತ ಸಮಿತಿಗೆ ಅಧ್ಯಕ್ಷರು ನಮ್ಮ ಶಾಸಕರೇನು ಕ್ಷೇತ್ರ ಶಾಸಕರು ಅದಾರ, ಸನ್ಮಾನ್ಯ ಶ್ರೀ ಶರಣು ಸಲಗಾರ್ ಅವರು. ಇವರು ಸ್ವಾಗತ ಸಮಿತಿ ಅಧ್ಯಕ್ಷರು ಅವರೇ ಆಗುತ್ತೆ. ಈ ಸಮಾನ ವಿಷಯದ ಫಂಕ್ಷನ್ ಅಧ್ಯಕ್ಷರು ಅವರೇ ಅದಾರ. ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ ಈ ಸಮಾವೇಶ. ಅದರಲ್ಲಿ ಜೊತೆಯಲ್ಲಿ ಇದಕ್ಕೆ ಇವರು ಖೂಬಾ ಸಾಬರು, ಮಾಜಿ ಸಚಿವರ ಅಂತ ನಮ್ಮ ಕೇಂದ್ರ ಸಚಿವರಂತ ಖೂಬಾ ಸಾಬರು ಅದಾರ. ಆಮೇಲೆ ನಮ್ಮ ಇವರು ಯಾರಪ್ಪ ನಮ್ಮ ಶಾಸಕರು, ಹುಮನಾಬಾದ್ ಶಾಸಕರು, ನಮ್ಮದು ಬಸವ ಕಲ್ಯಾಣ ಶಾಸಕರು, ಜೊತೆಯಲ್ಲಿ ರಾಜಶೇಖರ್ ಪಾಟೀಲರು, MLCಗಳು ಇವರು ಕೂಡ ಇರ್ತಾರೆ. ಇದಕ್ಕೆ ಈ ರೀತಿಯಾಗಿ ಗುಲ್ಬರ್ಗದಿಂದ ಕೂಡ ನಮ್ಮ ನಮೋಶಿಯವರಿಗೆ, ಅಲ್ಲಂಪುರ ಪಾಟೀಲರಿಗೆ ಹೀಗೆಲ್ಲ ಹೇಳ್ಕೊಂಡಿವಿ. ಈ ದೃಷ್ಟಿಯಿಂದ ಇವರೆಲ್ಲರಿಗೂ ಕೂಡ ನಿಮ್ಮ ಜವಾಬ್ದಾರಿ ಬಹಳ ಇದೆ. ಸಮಾನತೆ ಸಮಾಜದಲ್ಲಿ ಬರಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಇದೆ ಅನ್ನುವಂಥದ್ದು ಒಂದು ಆಶಯ ನಮಗಿದೆ. ಅವ್ರು ಯಾಕೆ ಕರಿತೀವಿ ಅಂದರೆ ನಾವು ಏನೋ ಅಂತ ಅಲ್ಲ, ಯಾಕೋ ಕರಿದೇವು ಅಂತಿಲ್ಲ. ಇವ್ರದ್ದು ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಆಡಳಿತ ವ್ಯವಸ್ಥೆ ಬಹಳ ಮುಖ್ಯ ಇದೆ ಅನ್ನುವಂಥ ದೃಷ್ಟಿಯಿಂದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಸರ್ವ ಸಮಾಜದ ಗುರುಗಳು, ಆಯಾ ಧರ್ಮದ ಗುರುಗಳು ಕೂಡ ಭಾಳ ಮುಖ್ಯ ಅದರ ಅಂತೇಳಿ ಕರೆದೀವಿ. ಇದಕ್ಕೆ ಎಲ್ಲರೂ ಜಾತಿ, ಮತ, ಧರ್ಮ, ಭಾಷಾ ಭೇದ ಬಿಟ್ಟು ನಮ್ಮದು ಅನ್ನೋ ಕೂಡಿ ಬದುಕ ಕಲಿಯವರು ಯಾರು ಇರ್ತಾರೆ ಅವರೆಲ್ಲರೂ ಭಾಗಿಯಾಗಬೇಕು. ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಇಲ್ಲ, ಅವರು ಇವರು ಅಂತ ಭೇದ ಇಲ್ಲ, ಎಲ್ಲರೂ ಕೂಡಿ ಬದುಕಕ್ಕಂತ ಇದಕ್ಕೆ ಎಲ್ಲರೂ ಭಾಗಿಯಾಗಬೇಕನ್ನುವಂಥದ್ದು ನಾನು ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡ್ಕೊಳ್ತೀನಿ.